ಚಂದ್ರು ನಮ್ ಜೊತೆ ಫೋನ್ ಸಂಪರ್ಕದಲ್ಲಿದ್ದಾರೆ. ಧ್ವನಿ ಕೇಳಿಸ್ತಾ ಇದೆ ಅನ್ಕೊಳ್ತೀನಿ ಸರ್. ನಮಸ್ಕಾರ, ಹೇಳಿ. ಟೆನ್ನಿಸ್ ಕೃಷ್ಣ ಅವ್ರು ಮಾತನಾಡ್ತಾ ಇದ್ರು, ಅವ್ರಿಗೆ ದುಃಖ ತಡ್ಕೊಳಕ್ ಆಗ್ಲಿಲ್ಲ, ಕಣ್ಣೀರ್ ಹಾಕಿದ್ರು. ಜೊತೆಯಲ್ಲಿ ಕೆಲಸ ಮಾಡ್ತಾ ಇದ್ದವರು, ಎಷ್ಟೋ ವರ್ಷಗಳವರೆಗೆ ಸ್ನೇಹಿತರು, ನೀವು ಕೂಡ ಜೊತೆಯಾಗಿ ಸಿನಿಮಾ ಮಾಡಿದೀರಾ, ಜೊತೆಯಲ್ಲಿ ಇದ್ದವರು, ಏನ್ ಹೇಳ್ತೀರಾ? ಇಲ್ಲ ಇನ್ನು ಆರೋಗ್ಯ ಸುಧಾರಿಸಿದ್ರೆ ಇನ್ನು ಸ್ವಲ್ಪ ವರ್ಷ ನಮ್ ಜೊತೆಲಿರುವಂತ ವ್ಯಕ್ತಿ, ಮತ್ತೆ ಇನ್ನು ಸ್ವಲ್ಪ ಸೇವೆ ಅಗತ್ಯ ಇತ್ತು ಅಂತ ಕಾಣಿಸುತ್ತೆ. ಆದ್ರೆ ಮನುಷ್ಯರಾಗಿ ತುಂಬಾ ಒಳ್ಳೆ ಮನುಷ್ಯ. ನಟ ಅನ್ನೋದು ಎರಡನೇ ಭಾಗ. ಬ್ಯಾಂಕ್ ನಲ್ಲಿ ಎಂಪ್ಲಾಯ್ ಆಗಿದ್ಕೊಂಡು ಕಲಾ ಪ್ರಪಂಚಕ್ಕೆ ಕಾಲಿಟ್ಕೊಂಡು ಸಣ್ಣ ಪುಟ್ಟ ಪಾತ್ರಗಳಿಂದ ದೊಡ್ಡ ಪಾತ್ರದೊಳಗೂ ನಿರಂತರವಾಗಿ ನೂರಾರು ಚಿತ್ರಗಳಲ್ಲಿ ಪಾತ್ರ ಮಾಡಿಕೊಂಡು, ಜೊತೆಗೆ ಯಾರ ಜೊತೆಲೂ ಕಪ್ಪು ಚುಕ್ಕಿ ಇದ್ದ ಅಂದ್ರೆ ಕೆಟ್ಟದಾಗಿ ಬಿಹೇವ್ ಮಾಡಿರೋದಾಗ್ಲಿ, ಇಂಡಸ್ಟ್ರಿ ಒಳಗಡೆ ಯಾರಾದ್ರೂ ದೂರ ತರದಲ್ಲಾಗ್ಲಿ ಆತರ ನಡ್ಕೊಂಡಿಲ್ಲ. ಒಂದು ಅಸೋಸಿಯೇಷನ್ ಅಲ್ಲೂ ಇದ್ಕೊಂಡು ಸಣ್ಣ ಸಣ್ಣ ಕಲಾವಿದರಿಗೆ, ಆಮೇಲೆ ತೊಂದರೆ ಇರ್ತಕ್ಕಂಥ ಕಲಾವಿದರಿಗೆ ಅನುಕೂಲ ಮಾಡ್ಕೊಡ್ತಕ್ಕಂಥ ರೀತಿಯಲ್ಲಿ ಒಂದು ಸಂಘ ಕಟ್ಕೊಂಡಿದ್ದಾರೆ. ಅವರೆಲ್ಲ ಸೇರ್ಕೊಂಡು ಪೋಷಕ ಇರೋದಂತ ಅದರಲ್ಲೂ ಕೆಲಸ ಮಾಡಿದ್ದಾರೆ. ಆಮೇಲೆ ನಾಟಕಗಳಿಗೆ ಹೋಗಿ ಪಾತ್ರ ಮಾಡ್ತಿದ್ರು. ಓಹೋ ಅನ್ನೋ ದೂರಿಯ ಹೆಚ್ಚಿನ ಸಂಪಾದನೆ ಮಾಡಕ್ ಆಗದೆ ಇದ್ರು ಜನ ಸಂಪಾದನೆಯನ್ನು ಮಾಡಿದ್ದ ವ್ಯಕ್ತಿ. ನಮ್ಮ ಜೊತೆಯಲ್ಲಿ ಸುಮಾರು ಪಿಕ್ಚರ್ಗಳು ಮಾಡಿದ್ದಾರೆ. ಆಮೇಲೆ ಅಲ್ಲಿ ಇದರಲ್ಲಿ ಶೂಟಿಂಗ್ ನಲ್ಲಿ ಇದ್ದಾಗ ನಗನಗುತ್ತಾ ಆನಂದವಾಗಿ ಕಾಲ ಕಳೀತಿದ್ರು. ದೊಡ್ಡವರು ಚಿಕ್ಕವರು ಅಂತ ಅಂದ್ರೆ ಇನ್ನೂ ದೊಡ್ಡ ಸ್ಥಾನದ ಸಿಗಬೇಕಾಯ್ತು, ಅನುಕೂಲಗಳು ಸೌಲಭ್ಯಗಳು ಸಿಗಬೇಕಾಗಿತ್ತು. ಈ ಪ್ರಪಂಚದಲ್ಲಿ ಯಾರಿಗೆ ಏನಾಗುತ್ತೆ ಅನ್ನೋದು ಹೇಳಕ್ಕೆ ಆಗೋದಿಲ್ಲ, ಯೋಗನೂ ಕೂಡ ಬರ್ಬೇಕಲ್ಲ. ಆದ್ರೂ ತುಂಬಾ ಜೀವನ ಮಾಡಿದ್ದಾರೆ. ಅವರ ಆತ್ಮಕ್ಕೆ, ಅವ್ರ ಕುಟುಂಬದವ್ರಿಗೆಲ್ಲ ಶಾಂತಿ ಸಿಗಲಿ ಅಂತೀನಿ. ಬ್ಯಾಂಕ್ ಜನಾರ್ದನ್ ಅಂತಲೇ ಒಂದು ಬ್ರ್ಯಾಂಡ್, ಜನಾರ್ದನ್ ಅನ್ನೋದು ಹೆಸರವರದು. ಬ್ಯಾಂಕ್ ಅಲ್ಲಿ ಎಂಪ್ಲಾಯಿ ಆಗಿದ್ಕೊಂಡು ಅಡ್ಜಸ್ಟ್ ಮಾಡ್ಕೊಂಡು, ಅನುಕೂಲ ಮಾಡ್ಕೊಂಡು, ರಜೆ ಹಾಕೊಂಡು ಕೆಲಸ ಮಾಡ್ತಿದ್ರು. ಆಮೇಲೆ ಅದನ್ನ ಬಿಟ್ರು ಅಂತ ಕಾಣಿಸುತ್ತೆ. ಸ್ವಲ್ಪ ಅನಾರೋಗ್ಯ ಆದಾಗ ಸರಿಯಾಗಿ ಸುಧಾರಿಸ್ಲಿಕ್ಕೆ ಆಗಿಲ್ಲ ಅಂತ ಕಾಣಿಸುತ್ತೆ. ಅವ್ರ ಇಡೀ ಕುಟುಂಬಕ್ಕೇನೆ ಧೈರ್ಯ ಎಲ್ಲ ಬರ್ಲಿ ಅಂತ ನಾನು ಹೇಳ್ಕೊತೀನಿ. ಚಂದ್ರ ಅವರೇ, ಸಾಮಾನ್ಯವಾಗಿ ಹಿರಿಯ ನಟರು ಹಾಗೆ ನಟಿಯರೆಲ್ಲ ಒಂದ್ ಕಡೆ ಸೇರೋದು, ಏನಾದ್ರೂ ಕಾರ್ಯಕ್ರಮಗಳಲ್ಲಿ, ಯಾರದಾದ್ರೂ ಮನೆ ಶುಭಾರಂಭ, ಏನಾದ್ರೂ ಕಾರ್ಯಕ್ರಮಗಳಿದೆ ಅಂದಾಗ ಸೇರೋದೆಲ್ಲ ಇರುತ್ತೆ. ನೀವು ಕೊನೆಯದಾಗಿ ಇವರನ್ನು ಯಾವಾಗ ಭೇಟಿ ಆಗಿರೋದು ಚಂದ್ರು ಅವರೇ? ಇಲ್ಲ, ಸುಮಾರು ದಿವಸ ಹಿಂದೆ ಒಂದ್ಸತಿ ಅವ್ರಿಗೆ ಹಿಂದೆ ಇದೇ ತರ ಹಾರ್ಟ್ ಅಟ್ಯಾಕ್ ಆಗಿತ್ತು, ಬಹಳ ಹಿಂದೆ. ಆಗ ಡಿಂಗ್ರಿ ನಾಗರಾಜು ಮತ್ತು ಇನ್ನು ಯಾರು ಬಂದೆಲ್ಲ ಕೇಳಿದಾಗ ನನ್ನ ಕೈಲಾದ ಮಟ್ಟಿಗೆ ನಾನು ಸಹಕಾರ ಕೊಟ್ಟಿದ್ದೆ. ಆಮೇಲೆ ಅವ್ರಿಗೆ ಹೇಳಿದ್ದೆ, ಇನ್ನು ಎಚ್ಚರಿಕೆ ಆಗಿರಪ್ಪ, ತೂಕ ಕಡಿಮೆ ಮಾಡ್ಕೊಯ್ಯಲ್ಲ ಅಂತ. ಸಿಕ್ಕಿದ್ದು ಇತ್ತೀಚೆಗೆ ಒಂದು ವರ್ಷದ ಹಿಂದೆ ಯಾವಾಗ ಫೋನ್ ನಲ್ಲಿ ಈ ತರ ತೊಂದರೆ ಆಗಿದೆ ಅಂದಾಗ ಆಯ್ತು ಹೇಳ್ತೀನಿ ಇಂಥವ್ರಿಗೆ ಅಂತೆಲ್ಲ ಹೇಳಿದ್ದೆ ಆಸ್ಪತ್ರೆ ವಿಚಾರದಲ್ಲಿ. ಅದು ಬಿಟ್ರೆ ಡೈರೆಕ್ಟ್ ಆಗಿ ನಾನು ಇತ್ತೀಚಿನ ದಿನದಲ್ಲಿ ಸಿನಿಮಾಗಳು ಕಡಿಮೆ ಆಗಿರೋದ್ರಿಂದ, ಅವ್ರದ್ದು ಕಡಿಮೆ ಆಗಿರೋದ್ರಿಂದ ಅಲ್ಲಿ ಆ ವೇದಿಕೆ ಮೇಲೆ ಭೇಟಿ ಮಾಡಕ್ ಆಗ್ಲಿಲ್ಲ. ನಾರ್ಮಲ್ ಆಗಿ ನಾಟಕಕ್ಕೆ ಹೋದಾಗ ಕಾರ್ಯಕ್ರಮ ಸಿಕ್ಕಿದಾಗ ಸಿಕ್ತಿದ್ರು, ಇತ್ತೀಚೆಗೆ ಸಿಕ್ಕಿರ್ಲಿಲ್ಲ. ನಿಜ ನಿಜ. ಚಂದ್ರ ಅವರೇ, ಬಹಳ ಹತ್ತಿರದಿಂದ ನೀವು ಬ್ಯಾಂಕ್ ಜನಾರ್ದನ್ ಅವರನ್ನು ನೋಡಿದವರು. ಈ ಸಿನಿಮಾಗಳ ಆಯ್ಕೆ ಎಲ್ಲ ಯಾವ ರೀತಿಯಾಗಿ ಮಾಡ್ತಾ ಇದ್ರು ಅಂತ, ಕಲಾದೇವಿಯ ಸೇರಿ ಎಲ್ಲಾ ಸಿನಿಮಾಗಳನ್ನು ಮಾಡ್ತೀನಿ ಅನ್ನುವಂಥದ್ದ ಹೇಗೆ ಅಂತ? ಅಲ್ಲ, ಏನಾಗುತ್ತೆ ಅಂದ್ರೆ ಕಲಾವಿದರಾದಾಗ ಈ ದೊಡ್ಡ ದೊಡ್ಡ ನಟರಿಗೆ ಆಯ್ಕೆಗೆ ಅವಕಾಶ ಇರುತ್ತೆ. ಈ ದೊಡ್ಡ ನಟರು ಹೀರೋಗಳಾಗಿರ್ತಾರೆ, ಸಕ್ಸಸ್ ಆಗಿರ್ತಾರೆ, ಪಾಪ್ಯುಲರ್ ಆಗಿರ್ತಾರೆ, ಜನಪ್ರಿಯ ಆಗಿರ್ತಾರೆ. ಆಮೇಲೆ ಅನಿವಾರ್ಯ ಪ್ರೊಡ್ಯೂಸರ್ಸ್ಗೆ ನಟ ಬೇಕೇ ಬೇಕು ಅಂತ ಅಂದಾಗ ಅವ್ರ ಆಯ್ಕೆ ಪ್ರಕಾರ ಸಿಗ್ತವೆ. ಪೋಷಕ ನಟರುಗಳಿಗೆ ಏನಾಗುತ್ತೆ ಅಂತಂದ್ರೆ, ನಮ್ಮಂತ ಕೆಲವರಿಗೆ ಬಹಳ ಜಾಸ್ತಿ ಪಾಪ್ಯುಲಾರಿಟಿ, ದೊಡ್ಡ ದೊಡ್ಡ ರೋಲ್ ಮಾಡ್ಬಿಟ್ಟಿರೋದ್ರಿಂದ ನಮಗೂ ಒಂದ್ ಸ್ವಲ್ಪ ಚಾನ್ಸ್ ಇರ್ತದೆ. ಇನ್ನು ಕೆಲವ್ರಿಗೆ ಏನಾಗುತ್ತೆ, ಆ ತರದ ಚಾನ್ಸ್ ಸಿಗೋದಿಲ್ಲ. ಫಿಲಮ್ ಟು ಬ್ಲಾಂಕ್ ತರ ಪಾತ್ರದಲ್ಲಿ ಫಿಟ್ ಇನ್ ಆದ ತಕ್ಷಣ ಕರೀತಾರೆ, ಹೋಗ್ ಮಾಡ್ಬೇಕು, ಇದು ಮಾಡಲ್ಲ ಅದು ಮಾಡ್ತೀನಿ ಅಂತಂದ್ರೆ ಇನ್ನೊಬ್ರು ಮಾಡ್ತಾರೆ, ಹೋಗಪ್ಪ ಅನ್ಬಿಡ್ತಾರೆ. ಈ ತರದ ವ್ಯವಸ್ಥೆ ಇಲ್ಲಿ. ಹಾಗಾಗಿ ಜನಾರ್ದನ ದೊಡ್ಡ ನಟ ಆಗ್ತಕ್ಕಂಥ ಸಾಲಿನಲ್ಲಿದ್ರು ಕೂಡ ಆ ತರದ ಅವಕಾಶಗಳು ಸಿಕ್ಕ ಬರ್ಲಿಲ್ಲ ಅವನಿಗೆ. ನಾನು ಬಹಳ ಸ್ನೇಹಿ ಅಂದ್ರೆ ನಿರ್ಮಾಪಕರ ಸ್ನೇಹಿನೂ ಕೂಡ ಆಗಿದ್ದ, ನಿರ್ದೇಶಕರ ಆತ್ಮೀಯನೂ ಆಗಿರೋನು. ಯಾವಾಗಲೂ ಎಲ್ಲೂ ತೊಂದರೆ ಆಗ್ತಿಲ್ಲ. ಕೊಟ್ಟ ಪಾತ್ರವನ್ನು ಅಚ್ಚುಕಟ್ಟಾಗಿ ಮಾಡಕ್ ಪ್ರಯತ್ನ ಮಾಡೋನು. ಇನ್ನು ಸಿಗಬೇಕಾಗಿತ್ತು, ಸಿಗಲಿಲ್ಲ ಅಂತ ಕೊರಗು ನನಗೂ ಇದೆಯಮ್ಮ ಪಾಪ. ನಿಜ ನಿಜ ನಿಜ. ಕುಟುಂಬ ಎಲ್ಲ ಪರವಾಗಿಲ್ವಾ ಸರ್? ಫಿನಾನ್ಷಿಯಲ್ ಎಲ್ಲ ಚೆನ್ನಾಗಿದಾರಾ? ಬದುಕಿಗೆ ಏನ್ ತೊಂದ್ರೆ ಇಲ್ಲ, ನಮ್ಮ ಬದುಕಿಗೆ ಏನ್ ತೊಂದ್ರೆ ಇಲ್ಲ. ಅವ್ರು ಮಾಡಿರುವಷ್ಟು ನಂಬರ್ ಸಂಖ್ಯೆ ಸಿನಿಮಾ ನೋಡಿದಾಗ ಅಷ್ಟೊಂದು ಅನುಕೂಲ ಸಿಕ್ಕಿದೆ ಅಂತ ನನಗೆ ಗೊತ್ತಿಲ್ಲ, ಇಲ್ಲ ಅನ್ಕೊಂತೀನಿ. ಈಗ 400-500 ಅವ್ರ ಲೆಕ್ಕ ಸಿಗ್ಬೋದು ಪಿಕ್ಚರ್ಗಳು ಮಾಡಿರೋದು, ಸಣ್ಣ ಸಣ್ಣ ರೋಲು, ಎಲ್ಲಾ ರೋಲ್ಗಳು ಸೇರಿ. ಆಮೇಲೆ ಕೊಟ್ಟಷ್ಟು ಇಸ್ಕೊಂಡ್ ಬಂದಿರ್ತಕ್ಕಂಥವೇ ಬಹಳಷ್ಟು ಪಿಕ್ಚರ್ಗಳು. ಎಷ್ಟೋ ಕಡೆ ಕೊಟ್ಟಿಲ್ದೇನೂ ಇರ್ಬೋದು, ಅಂತದ್ದು ಆಗಿರ್ತದೆ ಇಂದಿನ ದಿನಗಳಲ್ಲಿ. ಊಟ ತಿಂಡಿಗೆ ಅವ್ರಿಗೇನ್ ತೊಂದ್ರೆ ಇಲ್ಲ. ಬ್ಯಾಂಕ್ ಅಲ್ಲಿ ಇದ್ದಿದ್ರಿಂದ ಮೋಸ್ಟ್ ಪ್ರಾಬ್ಲಿ ಅವ್ರಿಗೆ
ಮನೆಯವರಿಗೆ ಇದು ಬರ್ಬೋದು ಅಂತ ಕಾಣಿಸುತ್ತೆ. ಪೆನ್ಷನ್ ಹಣ ಇವೆಲ್ಲಾನು ನಿಜ ಏನ್ ತೊಂದರೆ ಇಲ್ಲ ಅಂತ ನಾನು ಅನ್ಕೊಂಡಿದ್ದೀನಿ. ನಿಜ. ನೀವು ಒಬ್ರು ಹಿರಿಯ ಕಲಾವಿದರಾಗಿ ಇನ್ನೊಬ್ಬ ಕಲಾವಿದರ ಒಂದು ಟ್ಯಾಲೆಂಟ್ ಯಾವ ರೀತಿಯಾಗಿದೆ ಅದನ್ನೆಲ್ಲ ಗಮನಿಸ್ತಾ ಇರ್ತೀರಾ. ಆ ಒಂದು ನಿಟ್ಟಿನಲ್ಲಿ ನೀವು ಬ್ಯಾಂಕ್ ಜನಾರ್ದನ್ ಅವರನ್ನ ಹೇಗ್ ನೆನಪಿಸ್ಕೊಳ್ತೀರಾ ಸರ್? ಈ ಹಾಸ್ಯ ಪಾತ್ರಗಳಲ್ಲಿ ಬಹುತೇಕ ಮಿಂಚ್ತಾ ಇದ್ರು. ಪೋಷಕ ಪಾತ್ರಗಳಲ್ಲಿ ಆಮೇಲೆ ಯಾವುದೇ ಪಾತ್ರ ಕೊಟ್ಟರಲ್ಲಿ ಕತೆ ಹೇಗಾದ್ರೂ ಇರ್ಲಿ ಡೈರೆಕ್ಟರ್ ಹೇಳ್ಕೊಟ್ಟಿದ್ದನ್ನ ಅಚ್ಚುಕಟ್ಟಾಗಿ ಮಾಡಿ 1 ಅಥವಾ 2 ಟೇಕ್ ನಲ್ಲಿ ಮುಗಿಸ್ತಾ ಇದ್ರು. ಹಾಗಾಗಿ ಯಾರಿಗೂ ತೊಂದರೆ ಇರ್ಲಿಲ್ಲಮ್ಮ. ಆದ್ರೆ ಅವ್ರು ಇನ್ನೂ ದೊಡ್ಡ ದೊಡ್ಡ ಪಾತ್ರಗಳು ಸಿಗಬೇಕಾಗಿತ್ತು ಅನ್ನೋ ಚಿಂತನೆ ನನಗಿದೆ ಅಷ್ಟೇ. ಈಗ ಕಾಲ ಮಿಂಚೋಯ್ತು, ಮುಗಿದೋಗಿದೆ, ಆಯ್ತು, ಇನ್ನೇನು ಹೇಳಕ್ಕಾಗಲ್ಲ. ಒಳ್ಳೆಯ ನಟ.